ಬಿಗ್ ಬಾಸ್ ಸೀಸನ್ 12 ಆರಂಭ ಆದಾಗಿಂದ ಇಲ್ಲಿಯವರೆಗೂ ಜಗಳದಲ್ಲೇ ಸದ್ದು ಮಾಡ್ತಿದೆ. ಹಾಗಿದ್ರೆ ಈ ಜಗಳದ ಬಗ್ಗೆ, ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ಜನತೆ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಅಶ್ವಿನಿ ಅವ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಅವ್ರ ಮನೆಯಿಂದನೇ ಹೋಗ್ಬೇಕನ್ಸುತ್ತೆ. ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ರಾಜಕೀಯ ಬಗ್ಗೆ ಅನಿಸಿಕೆ ಕೊಡಲ್ಲ, ನಮಗೆ ಇಷ್ಟ ಆಗಲ್ಲ ಅವರು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲಿ ಅವ್ರು ಯಾಕೆ ಇಷ್ಟ ಆಗ್ತಾರೆ? ಅವ್ರು ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಮತ್ತೆ ಹಂಗೆ ಎಲ್ಲ ಎಂಟಿಮೆಂಟ್ ತುಂಬ ಕೊಡ್ತಾರೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ಹಂಗೆ ಎಲ್ಲ ಎಂಟಿಮೆಂಟ್ ತುಂಬ ಕೊಡ್ತಾರೆ. ಬರೀ ಇಂಥದೆಯಾ? ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಜಂಬದ ಕೋಳಿ. ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಜಂಬದ ಕೋಳಿ. ನಿಮ್ಮ ಕಂಟೆಸ್ಟೆಂಟ್, ನಿಮಗೆ ಇಷ್ಟ ಆಗೋ ಕಂಟೆಸ್ಟೆಂಟ್ ಯಾರು? ಕಾವ್ಯ, ಗಿಲ್ಲಿ. ಕಾವ್ಯ, ಗಿಲ್ಲಿ ಇಷ್ಟ ಆಗ್ತಾರಾ? ಗಿಲ್ಲಿ ನಿಮ್ಗೆ ಏನಕ್ಕೆ ಇಷ್ಟ ಆಗ್ತಾರೆ? ಎಂಟರ್ಟೈನ್ಮೆಂಟ್ ಕೊಡ್ತಾರಲ್ಲ ಅದಕ್ಕೆ. ಮತ್ತೆ ಕಾವ್ಯ ಅವ್ರು ಏನಕ್ಕೆ ಇಷ್ಟ ಆಗ್ತಾರೆ? ಗಿಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಅದಕ್ಕೋಸ್ಕರ. ಗಿಲ್ಲಿ ಮತ್ತೆ ಕಾವ್ಯ ಲವ್ ಮಾಡ್ತಿದ್ದಾರೆ ಅನ್ಸುತ್ತೆ, ನಿಮ್ಗೆ ಏನ್ ಅನ್ಸುತ್ತೆ? ನಮ್ಗೇನು ಆ ಥರ ಅನ್ಸಲ್ಲ. ಫ್ರೆಂಡ್ಶಿಪ್ಪು ಫ್ರೆಂಡ್ ಥರ ಅನ್ಸುತ್ತೆ. ಅವ್ರ ಬಗ್ಗೆ ಏನು ಹೇಳೋದೇನಿಲ್ಲ. ಅವ್ರು ಇರೋದೇ ಆ ಥರ ಅನ್ಸುತ್ತಾ ರಕ್ಷಿತಾ ಅವರು, ಅಥವಾ ಅವ್ರು ನಾಟಕ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ? ಇಲ್ಲ, ಅವ್ರು ಇರೋದೇ ಹಾಗೆ ಅನ್ಸುತ್ತೆ. ಬಿಗ್ ಬಾಸ್ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅದರಲ್ಲಿ? ಗಿಲ್ಲಿ ಅವ್ರು ಯಾಕೆ ಇಷ್ಟ ಆಗ್ತಾರೆ? ಕಾಮಿಡಿ ಚೆನ್ನಾಗಿ ಮಾಡ್ತಾರೆ, ಅವರಿದ್ರೇ ಕಂಟೆಂಟ್ ಬಿಗ್ ಬಾಸಲ್ಲಿ ಜಾಸ್ತಿ TRP ಬರೋದೇ ಅವರಿಂದ. ರಕ್ಷಿತಾ ಅವ್ರು ಇರೋದೇ ಹಾಗೆ ಅನ್ಸುತ್ತಾ, ಅಥವಾ ಅವ್ರು ನಾಟಕ ಮಾಡ್ತಿದ್ದಾರೆ ಅನ್ಸುತ್ತಾ? ಅವ್ರು ಇರೋದೇ ಹಾಗೆ ಅನ್ಸುತ್ತೆ. ಮತ್ತೆ ಅವ್ರು ಬಿಗ್ ಬಾಸ್ ಮನೇಲಿ ಎಲ್ಲರೂ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ನಿಮ್ಗೆ ಏನು ಅನ್ಸುತ್ತೆ ಅದ್ರ ಬಗ್ಗೆ? ಟಾರ್ಗೆಟ್ ಮಾಡಿದ್ರು ಸುದೀಪ್ ವಾರದ ಕಥೆಯಲ್ಲಿ ಬಂದಾಗ ಅವರಿಗೆ ಕರೆಕ್ಟಾಗಿ ಹೇಳಿ ಸರಿ ಮಾಡ್ತಾರಲ್ಲ. ಆದರೂ ಅವ್ರ ಮೇಲೇ ತುಂಬ ಇದನ್ನು ಮಾಡ್ತಾ ಇದ್ದಾರೆ ಅವರು. ನಿಮ್ಗೆ ಅದ್ರ ಬಗ್ಗೆ ಏನು ಅನಿಸುತ್ತೆ? ಇವಾಗ ಅವ್ರು ಸಣ್ಣ ಏಜಲ್ಲೇ ಹೋಗಿರ್ಬೋದು, ಅವ್ರ ಮೆಚುರಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಸುದೀಪ್ ಅವ್ರಿಗೆ ಕರೆಕ್ಟಾಗಿ ಆನ್ಸರ್. ಅಶ್ವಿನಿ ಅವ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಅವ್ರ ಮನೆಯಿಂದನೇ ಹೋಗ್ಬೇಕನ್ಸುತ್ತೆ. ಅವ್ರ ಮನೆಯಿಂದನೇ ಹೋಗ್ಬೇಕನ್ಸುತ್ತಾ? ಅಷ್ಟೇ. ಬಿಗ್ ಬಾಸಲ್ಲಿ ಟಾಪ್ 3 ಕಂಟೆಸ್ಟೆಂಟ್ ಯಾರಾಗ್ತಾರೆ? ಧನುಷ್ ಆಗ್ಬೋದು. ಈ ಸರಿ ವಿನ್ ಯಾರಾಗ್ಬೋದು ಅನ್ಸುತ್ತೆ? ಗಿಲ್ಲಿ. ಬಿಗ್ ಬಾಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ಸುತ್ತೆ? ಒಳ್ಳೆ ಚೆನ್ನಾಗಿರೋ ಪ್ರೋಗ್ರಾಮ್ ಅಕ್ಕ. ನಮಗೆಲ್ಲರೂ ಕಿಚ್ಚ ಸುದೀಪು ಮತ್ತು ಎಲ್ಲ ಗಿಲ್ಲಿ ಅವರೆಲ್ಲರೂ ಚೆನ್ನಾಗಿ ಆಟ ಆಡ್ತಾರೆ. ಎಲ್ಲರೂ ಬಿಗ್ ಬಾಸ್ ಅಂದ್ರೆ ಭಾಳ ಇಷ್ಟ ನೋಡೋಕ್ಕೆ. ಎಲ್ಲ ಮನೆ ಇಷ್ಟ. ಗಿಲ್ಲಿ ಚೆನ್ನಾಗಿ ಆಟ ಆಡ್ತಿದೆ. ಗಿಲ್ಲಿ ಅವ್ರು ಏನಕ್ಕೆ ಇಷ್ಟ ಆಗ್ತಾರೆ? ನನಗೆ ಅವರು ಕಾಮಿಡಿ ಅವೆಲ್ಲ ಇಷ್ಟ ಆಗುತ್ತೆ. ಗಿಲ್ಲಿ ಮತ್ತೆ ಕಾವ್ಯ ಅವರು ಇಬ್ರು ಲವ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ? ಇಲ್ಲ, ಅದೆಲ್ಲ ಸುಮ್ಮನೆ ತಮಾಷೆ. ಅವ್ನು ಕಾಲು ಎಳಿತಿದ್ದಾನೆ ಅಷ್ಟೇ. ಅವರಿಬ್ರು ರಿಲೇಶನ್ಶಿಪ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಅವರು ಫ್ರೆಂಡ್ಶಿಪ್ ಅನ್ನಿಸ್ತದೆ ನನಗೆ. ಫ್ರೆಂಡ್ಶಿಪ್ ಚೆನ್ನಾಗಿರೋ ಒಳ್ಳೆ ಫ್ರೆಂಡ್ಶಿಪ್. ಅವ್ರು ನೋಡಿ ಫ್ರೆಂಡ್ಶಿಪ್ ಇದು ಮಾಡ್ಬೇಕೇನೋ ಆ ಥರ ಚೆನ್ನಾಗಿದೆ. ಅವರಿಬ್ರು ಕೋಳಿ ಜಗಳ ಆ ಥರ ಎಲ್ಲ ಚೆನ್ನಾಗಿದೆ. ಓಕೆ, ನಿಮಗೆ ರಕ್ಷಿತನ ಬಗ್ಗೆ ಏನು ಅನ್ಸುತ್ತೆ? ರಕ್ಷಿತನ ಬಗ್ಗೆ ಅಂದರೆ ಅದೇ ಅವ್ಳು ಚೆನ್ನಾಗಿ ಆಡ್ತಾಳೆ. ಅಂದರೆ ಬಿಗ್ ಬಾಸ್ ಮನೇಲಿ ರಕ್ಷಿತಾರನ್ನ ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರೆ. ಮೇಡಮ್ ಅವ್ರ ಬಗ್ಗೆ ಟಾರ್ಗೆಟ್ ಮಾಡ್ತಾರಲ್ಲ, ಅದೇ ಇಷ್ಟ ಆಗಲ್ಲ ರಕ್ಷಿತನ ಬಗ್ಗೆ. ಎಲ್ಲರೂ ಅವಳನ್ನೇ ಒಬ್ಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಇದು ಅಶ್ವಿನಿ ಆದರೂ ಆಗಿರ್ಬೋದು, ಯಾರೇ ಅಲ್ಲಿ ಪ್ರತಿಯೊಬ್ಬರು ಕಂಟೆಸ್ಟೆಂಟ್ ಅಷ್ಟರೂ ಕೂಡ ಎಲ್ಲ ಬೇರೆ ರಕ್ಷಿತನ ಬಗ್ಗೆನೇ ಇದು ಮಾಡ್ತಿದ್ದಾರೆ. ಅಂದರೆ ಅಲ್ಲಿ ಆಕೆ ಚೆನ್ನಾಗಿ ಗೇಮ್ ಆಡ್ತಾಳೆ, ರಕ್ಷಿತ ಚೆನ್ನಾಗಿ ಆಡ್ತಾಳೆ. ಅವ್ರನ್ನ ಈ ಸರಿ ಬಿಗ್ ಬಾಸಲ್ಲಿ ವಿನ್ ಯಾರಾಗ್ಬೋದು ಅನ್ಸುತ್ತೆ? ಗಿಲ್ಲಿ ಆಗಬೇಕು, ಆಗಲೇಬೇಕು, ಗಿಲ್ಲಿ ಆಗಬೇಕು. ಟಾಪ್ 5 ಕಂಟೆಸ್ಟೆಂಟ್ ಯಾರು ಅನಿಸ್ತಾರೆ? ಗಿಲ್ಲಿ, ರಕ್ಷಿತಾ, ಕಾವ್ಯ, ಸ್ಪಂದನ. ಬಿಗ್ ಬಾಸ್ ಸೀಸನ್ 12 ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅನಿಸಿಕೆ ಏನಿಲ್ಲ ಮೇಡಮ್, ಒಳ್ಳೆ ಚೆನ್ನಾಗಿ ಆಡ್ತಿದ್ದಾರೆ. ನಮಗೆ ಮಾಡು ಒಳ್ಳೆ ಕನ್ಸಿಸ್ಟೆನ್ಸಿ, ನಾವು ಆಫ್ ಫ್ಯಾನು. ಮತ್ತು ಗಿಲ್ಲಿ ಮತ್ತು ಕಾವ್ಯ. ಮಾಳೋರು ಇವಾಗ ಆಡ್ತಿದ್ದಾರೆ, ಅದ್ರ ಬಗ್ಗೆ ಅವ್ರಿಗೆ ಏನಾದರೂ ಹೇಳಬೇಕು ಅನಿಸಿದ್ರೆ ಏನು ಹೇಳ್ತೀರಾ? ಸ್ವಲ್ಪ ಅವ್ರಿಗೆ ಮಾತು ಸ್ವಲ್ಪ ಬರೋಂಗಿಲ್ಲ, ಉತ್ತರ ಕರ್ನಾಟಕ ಆಗಲ್ಲ, ಹಾಗಾಗಿ ಅಲ್ಲೆಲ್ಲ ಇಂಗ್ಲೀಷು ಸ್ವಲ್ಪ ಅವ್ರು ಬಳಸ್ತಾರೆ. ಹಾಗೆ ಉತ್ತರ ಕನ್ನಡದ ಒಳ್ಳೆ ಇದು ನಮ್ಮ ಅಭಿಮಾನಿ ಅವರು, ಜನಪದ ಅಭಿಮಾನಿಗಳು ನಾವು. ನಮಗೆ ಮಾಳು ಗೆಲ್ಲಬೇಕು. ಗಿಲ್ಲಿ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಗಿಲ್ಲಿ ಒಳ್ಳೆ ಕಾಮಿಡಿಯನ್. ಅವನಿರೋದಕ್ಕೆ ಸೀಸನ್ 12 ಚೆನ್ನಾಗಿ ಹೋಗ್ತಾ ಇರೋದು. ರಕ್ಷಿತಾ ಒಳ್ಳೆ ಟಾಪ್ ಕಂಟೆಂಟ್. ಎಲ್ಲರೂ ಮನೇಲಿರೋರು ಎಲ್ಲರೂ ರಕ್ಷಿತನ ಟಾರ್ಗೆಟ್ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಏನಿಲ್ಲ ಟಾರ್ಗೆಟ್ ಏನಲ್ಲ, ರಕ್ಷಿತನೇ ಎಲ್ಲರನ್ನು ಟಾರ್ಗೆಟ್ ಮಾಡ್ತಿರೋದು. ಆಕೆ ಫೈನಲಿಸ್ಟ್, ಟಾಪ್ 5 ಒಳಗೆ ಅವಳು. ರಾಶಿಕಾ ಬಗ್ಗೆ ನಮ್ಮ ಅನಿಸಿಕೆ ಕೊಡಲ್ಲ. ನಮಗೆ ಇಷ್ಟ ಆಗಲ್ಲ ಅವರು. ಈ ಸರಿ ಯಾರು ವಿನ್ ಆಗ್ಬೋದು ಅನ್ಸುತ್ತೆ? ಮೇ ಬಿ ರಕ್ಷಿತಾ. ಟಾಪ್ 5 ಹೇಳ್ತೀನಿ: ರಕ್ಷಿತಾ, ಕಾವ್ಯ, ಗಿಲ್ಲಿ, ಮಾಳು ಬಿಟ್ಟರೆ ಇನ್ನೊಬ್ಬರು ಧನು.
ಅಷ್ಟೇ. ಧ್ರುವಂತ್ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಧ್ರುವಂತ ಒಬ್ಬ ವಿಜ್ಞಾನಿ, ಅವನಿಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಸುಮ್ಮನೆ ಎಲ್ಲರೂ ಕೊಟ್ಟರು ಒಟ್ಟು ಅವನಿಗೆ ಟೆಲಿಕಾಸ್ಟ್ ಆಗ್ಬೇಕು ಅಷ್ಟೇ ಇರೋದು ಅವನ ಮೈಂಡಲ್ಲಿ. ಅಶ್ವಿನಿ ಬಗ್ಗೆ ಏನು ಹೇಳ್ತೀರಾ? ಅಶ್ವಿನಿ ಮೇಡಮ್ ಒಬ್ಬ ಲೀಡ್ರ್ ಆಗ್ತಾ ಹೋಗ್ಕೊಂಟಾರ. ಲೀಡ್ರ್ ಆಗಲ್ಲ, ಅಲ್ಲಿ ಏನಿದ್ರು ವೈಯಕ್ತಿಕ ಆಟ ಆಡ್ಬೇಕಾಟೆ, ಲೀಡ್ರ್ ಆಗೋಕ್ಕಾಗಲ್ಲ. ರಾಶಿಕಾ ಅವ್ರು ಯಾವಾಗಲೂ ಕಿರ್ಚಾಡ್ತಿರ್ತಾರೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ರಾಶಿಕಾ ಬಗ್ಗೆ ಏನು ಹೇಳೋಕ್ಕಾಗಲ್ಲ ಮೇಡಮ್, ನಮಗೆ ರಾಶಿಕಾ ಬಗ್ಗೆ ಏನು ಹೇಳೋಂಗಿಲ್ಲ. ನಾವು ಅವ್ರ ಕಸನೇ, ಬಿಗ್ ಬಾಸ್ ಮೇಲೆ ಕಸನೇ. ಮಾಳು ಎಲ್ಲ ಕೊಟ್ಟಿರೋದೆಲ್ಲ ಪಕ್ಕ ಇದೆ. ಮೊನ್ನೆ ಕ್ಯಾಪ್ಟನ್ಸಿ ಒಳಗೆ ಕೊಟ್ಟರಲ್ಲ, ನಾಮಿನೇಟ್ ಮಾಡಿದ್ರೆ ಎಲ್ಲರೂ ಕರೆಕ್ಟ್ ಬಕೆಟ್ ಗ್ಯಾಂಗೇ ಅದು. ಬಿಗ್ ಬಾಸ್ ಸೀಸನಲ್ಲಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ ಅವ್ರು ಯಾಕೆ ಇಷ್ಟ ಆಗ್ತಾರೆ? ಅವ್ರು ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಮತ್ತು ಹಂಗೆ ಎಲ್ಲರೂ ಎಂಟಿಮೆಂಟ್ ತುಂಬ ಕೊಡ್ತಾರೆ, ಮತ್ತು ಎಲ್ಲರೂ ಚೆನ್ನಾಗಿ ಮಾತಾಡ್ತಾರೆ. ಗಿಲ್ಲಿ ಮತ್ತು ಕಾವ್ಯ ಅವ್ರದ್ದು ರಿಲೇಷನ್ಶಿಪ್ ಬಗ್ಗೆ ನೀವೇನು ಹೇಳ್ತೀರಾ? ಚೆನ್ನಾಗಿದೆ, ಫ್ರೆಂಡ್ಶಿಪ್ ಅಂದರೆ ಆ ಥರ ಇರಬೇಕು, ಚೆನ್ನಾಗಿದೆ ಅವ್ರ ಫ್ರೆಂಡ್ಶಿಪ್. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಗಿಲ್ಲಿನೇ. ರಾಶಿಕಾ ಬಗ್ಗೆ ಏನು ಹೇಳ್ತೀರಾ? ರಾಶಿಕಾ ಅವ್ರು ಯಾಕೋ ತುಂಬ ಜಗಳ ಆಡ್ತಾರೆ, ಯಾರ ಜೊತೆನೂ ಚೆನ್ನಾಗಿರಲ್ಲ. ಟಾಸ್ಕ್ ಬಂದಾಗ ತುಂಬ ಇದು ಮಾಡಿಬಿಡ್ತಾರೆ ಅವರು. ಅಶ್ವಿನಿ ಬಗ್ಗೆ ಏನು ಹೇಳ್ತೀರಾ? ಅಶ್ವಿನಿ ಅಂದರೆ ಅವರೇ ತುಂಬ ಇದು ಮಾಡ್ತಾರೆ, ನಂದೇ ನಡಿಬೇಕು, ಮತ್ತು ಎಲ್ಲರೂ ತುಂಬ ಇದು ಮಾಡ್ತಾರೆ, ನಂದೇ ಮಾತು ನಡಿಬೇಕಲ್ಲಿ ಆ ಥರ. ಓಕೆ, ನಮಗೆ ರಕ್ಷಿತಾ ಬಗ್ಗೆ ಏನು ಹೇಳ್ತೀರಾ? ರಕ್ಷಿತಾ ಅಂದರೆ ಚೆನ್ನಾಗಿ ಆಡ್ತಾರೆ ಆಟ ಎಲ್ಲ, ಮತ್ತು ಚೆನ್ನಾಗಿರ್ತಾರೆ ಎಲ್ಲರ ಜೊತೆ ಅಷ್ಟೇ. ಅವ್ರಿಗೆ ನಿಮಗೆ ಬಿಗ್ ಬಾಸಲ್ಲಿ ಟಾಪ್ 5 ಕಂಟೆಸ್ಟೆಂಟ್ ಯಾರಾಗ್ತಾರೆ ಅನಿಸುತ್ತೆ? ಗಿಲ್ಲಿಲ್ಲ ಅಂದರೆ ಕಾವ್ಯನೇ ಆಗ್ತಾರೆ. ಓಕೆ, ವಿನ್ ಆಗೋದು ಯಾರಾಗ್ತಾರೆ? ಇನ್ನಂದರೆ ರಕ್ಷಿತಾ ಆಗ್ಬೋದು, ಚೆನ್ನಾಗಿ ಆಡ್ತಾರೆ. ಗಿಲ್ಲಿ ಆಗ್ತಾರೆ, ಫೈನಲ್ ಮಟ್ಟ ಹೋಗ್ತಾರೆ ಅವ್ರು ಗಿಲ್ಲಿ. ಬಿಗ್ ಬಾಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹೇಳ್ತೀರಾ? ನಮಗೆ ಬಿಗ್ ಬಾಸಲ್ಲಿ ಚೆನ್ನಾಗಿದೆ ಈ ಸರಿ, ಆದರೂ ಗಿಲ್ಲಿ ಇಷ್ಟ ಆಗ್ತಾನೆ ನಮಗೆ. ಗಿಲ್ಲಿ ಇಷ್ಟ ಆಗ್ತೀರಾ? ಗಿಲ್ಲಿಯಲ್ಲಿ ಏನು ಇಷ್ಟ ಆಗುತ್ತೆ ನಿಮಗೆ? ಅವ್ನ ಕಾಮಿಡಿ ಇಷ್ಟ ಆಗುತ್ತೆ. ಗಿಲ್ಲಿ ಮತ್ತು ಕಾವ್ಯ ರಿಲೇಷನ್ಶಿಪ್ ಬಗ್ಗೆ ನೀವೇನು ಹೇಳ್ತೀರಾ? ಚೆನ್ನಾಗಿದೆ, ಅವರಿಬ್ಬರು ಚೆನ್ನಾಗಿರ್ಬೇಕು, ಆ ಥರನೇ ರಿಲೇಷನ್ಶಿಪ್ಪಾಗಿ ಇರಬೇಕು ಅವರು. ಓಕೆ, ಉತ್ತರ ಕರ್ನಾಟಕದಿಂದ ಮಾಡು ಅವ್ರು ಬಂದಿದ್ದಾರೆ, ಅವ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವರು ಒಳ್ಳೆಯ ಇದ್ದಾನೆ, ಆದ್ರೂ ನಮಗೆ ಗಿಲ್ಲಿನೇ ಇಷ್ಟ, ಗಿಲ್ಲಿ ಕಾವ್ಯನೇ ಇಷ್ಟ. ರಾಶಿಕಾ ಅವ್ರ ಬಗ್ಗೆ ಏನು ಹೇಳ್ತೀರಾ? ನಮಗೆ ಅವ್ರ ಬಗ್ಗೆ ಏನೂ ಅನಿಸೋದೇ ಇಲ್ಲ. ಓಕೆ, ರಕ್ಷಿತಾ ಅವ್ರ ಬಗ್ಗೆ ಏನು ಹೇಳ್ತೀರಾ? ರಕ್ಷಿತಾ ಪರವಾಗಿಲ್ಲ, ಒಳ್ಳೆ ಹುಡುಗಿ ಅನಿಸುತ್ತೆ ಅಷ್ಟೇ, ಅದ್ರ ಬಗ್ಗೆ ಏನಿಲ್ಲ. ಅಶ್ವಿನಿ ಅವ್ರ ಬಗ್ಗೆ? ಅಶ್ವಿನಿ ತುಂಬ ಅವರು ಕೋಪಿಷ್ಟಿ ಅನಿಸುತ್ತೆ ಅಷ್ಟೇ. ನಮ್ಗೆ ಅದರಲ್ಲಿ ಯಾರು ಇಷ್ಟ ಆಗಲ್ಲ ನೋಡ್ರಿ, ಗಿಲ್ಲಿ ಕಾವ್ಯ ಅಷ್ಟೇ ಇಷ್ಟ ಆಗಲ್ಲ. ಓಕೆ ಮೇಡಮ್, ನಿಮಗೆ ಟಾಪ್ 5 ಕಂಟೆಸ್ಟೆಂಟ್ ಯಾರಾಗ್ತಾರೆ ಅನಿಸುತ್ತೆ? ಕಾವ್ಯ ಗಿಲ್ಲಿ ಅನಿಸುತ್ತೆ. ವಿನ್ ಯಾರಾಗ್ಬೋದು ಅನಿಸುತ್ತೆ? ಇದು ಗಿಲ್ಲಿನೇ. ಓಕೆ, ಬಿಗ್ ಬಾಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಮೇಡಮ್? ಬಿಗ್ ಬಾಸು ಒಂದು ಉತ್ತಮವಾದ ವೇದಿಕೆ, ಅದನ್ನ ಇನ್ನೂ ಅದರಲ್ಲಿ ಸ್ಪರ್ಧಿಗಳು ತುಂಬ ಚೆನ್ನಾಗಿ ಬಳಸ್ಕೋಬೇಕು. ಉದಾಹರಣೆಗೆ ಕನ್ನಡ ನಾನೆಲ್ಲ ಚೆನ್ನಾಗಿ ಮಾತಾಡ್ತೀನಿ, ಕನ್ನಡ ಬಗ್ಗೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಶ್ವಿನಿ ಅವರು. ಆದರೆ ಅಲ್ಲಿ ಪ್ರತಿಯೊಬ್ಬರಿಗೂ ಸಂದೇಶ ಕೊಡ್ಬೋದು ಅವರು. ಈಗ ಉದಾಹರಣೆಗೆ ಪತ್ರಿಕೆಗಳಲ್ಲಿ ಸಹ ಆಂಗ್ಲ ಭಾಷೆ ಮಧ್ಯೆ ಮಧ್ಯೆ ಮಿಶ್ರ ಆಗ್ತಾ ಇರುತ್ತೆ, ಅದನ್ನೆಲ್ಲ ಬರದೇ ಇರೋ ಥರ ನೋಡ್ಕೋಬೇಕು ಅಂತ ಅವರು ಸಂದೇಶನ ಕೊಡ್ಬೋದು. ಆಮೇಲೆ ಟಿ ವಿಲಾಗಲಿ ಮಾಧ್ಯಮದಲ್ಲಾದರೂ, ಈವನ್ ಚಂದನದಲ್ಲಿ ಸಹ ಮೊದಲು ಕನ್ನಡದಲ್ಲೇ ಬರ್ತಾಯಿತ್ತು. ಯಾರಾದರೂ ಆಂಗ್ಲ ಪದ ಸೇರಿಸಿದರೆ ಕನ್ನಡದ್ದು ಒಬ್ಬರಾದರೂ ಹೇಳ್ತಿದ್ರು, ಈಗ ಆಂಗ್ಲ ಪದ ಇದ್ದರೆ ಹಂಗೆ ಮುಂದುವರಿತಾ ಇದೆ. ಅಂದರೆ ಒಂದು ವಾತಾವರಣ, ಕನ್ನಡದ ವಾತಾವರಣ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಪ್ರತಿಯೊಬ್ಬರು ಆಂಗ್ಲ ಭಾಷೆನೇ ಬಳಸ್ತಾ ಇರೋದು. ಈಗ ಅಂಥ ದೊಡ್ಡ ವೇದಕ್ಕೆ ಸಿಕ್ಕಾಗ ಅವರು ಅಶ್ವಿನಿಯವರು ಹೇಳ್ಬೋದು, ಇದನ್ನು ನಾವು ಪ್ರತಿಯೊಂದು ಕನ್ನಡದಲ್ಲೇ ಮಾತಾಡ್ಬೋದು, ಕನ್ನಡ ಮನೆ ಅಂತ ಹೇಳ್ತಾರಲ್ವ, ಅದೇ ರೀತಿ ಅದನ್ನು ಎಲ್ಲರೂ ಮನದಟ್ಟಾಗುವಂತೆ ಮಾಡ್ಬೋದು. ಈಗ ಚಲನಚಿತ್ರಗಳಲ್ಲಿ ಸಹ ಏನು ಮಾಡ್ತಾ ಇದ್ದಾರೆ, ಆಂಗ್ಲ ಭಾಷೆನ ಚೆನ್ನಾಗಿ ಇದು ಮಾಡ್ತಾರೆ. ಈಗ ಒಳ್ಳೊಳ್ಳೆ ಪದಗಳು ಕನ್ನಡದಲ್ಲಿ ಇದ್ದರೂ ಸಹ ಶೀರ್ಷಿಕೆಗಳನ್ನು ಸಹ ಅಥವಾ ಹೆಸರುಗಳನ್ನು ಸಹ ಆಂಗ್ಲ ಭಾಷೆಯಲ್ಲಿ ಇಡ್ತಾ ಇದ್ದಾರೆ. ಆ ಒಂದು ಪ್ರವೃತ್ತಿಯನ್ನು ಬಿಡಬೇಕು ಅಂತ ಜನರಿಗೆ ಮನದಟ್ಟಾಗುವಾಗಿ ಹೇಳ್ಬೋದು. ಒಂದು ದೊಡ್ಡ ವೇದಿಕೆ ಆದ್ದರಿಂದ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಪ್ರತಿಯೊಬ್ಬರಿಗೂ ಹೇಳ್ತೀನಿ. ಓಕೆ ಮೇಡಮ್, ನಿಮಗೆ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಬಿಗ್ ಬಾಸಲ್ಲಿ? ಅಭಿ ಅವ್ರು ಇಷ್ಟ ಆಗ್ತಾರೆ. ಅಭಿ ಅವ್ರು ಏನಕ್ಕೆ ಇಷ್ಟ ಆಗ್ತಾರೆ? ಅವರು ಏನಂದರೆ ಸರಿಯಾದ ನಿಲುವನ್ನು ಹೊಂದಿದ್ದಾರೆ. ಯಾರ ಬಗ್ಗೆನೂ ಅವರು ಏನೂ ಹೇಳಲ್ಲ, ತಮ್ಮ ಆಟದ ಬಗ್ಗೆ ಮಾತ್ರ ಹೇಳ್ತಾರೆ. ಯಾವ್ದು ಸರಿ ಅನ್ಸುತ್ತೋ ಅದು ಮಾತ್ರ ಹೇಳ್ತಾರೆ. ಅದಕ್ಕೆ ಅಭಿ ನನಗಿಷ್ಟ. ಗಿಲ್ಲಿ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವರು ತಮಾಷೆಯಾಗಿ ಮಾತಾಡ್ತಾರೆ ಅನ್ನೋದ್ರಿಂದ ಜನ ಅವರನ್ನು ಇಷ್ಟು ಮುಂದೆ ತರ್ತಾ ಇದ್ದಾರೆ.
ನನಗೆ ಅವರು ಅಷ್ಟು ಮುಂದೆ ತರೋ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಅವರಂತ ತಮಾಷೆ ಮಾಡೋರು ಅದಕ್ಕಿಂತ ಚೆನ್ನಾಗಿ ಅಂದರೆ ಒಂದು ಘನತೆಯಿಂದ ತಮಾಷೆ ಮಾಡೋರು ಸಾಕಷ್ಟು ಜನ ಕನ್ನಡ ನಾಡಿನಲ್ಲಿ ಸಿಗ್ತಾರೆ. ಇವರು ಅಷ್ಟು ಘನತೆಯಿಂದ ಮಾಡ್ತಾ ಇಲ್ಲ, ಅವರು ಘನತೆಯಿಂದ ತಮಾಷೆ ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ. ರಕ್ಷಿತಾ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ರಕ್ಷಿತಾ ಅವರು ಇನ್ನೂ ಸಣ್ಣ ವಯಸ್ಸು ಇರೋದ್ರಿಂದ ಅವರು ಫಿಸಿಕಲ್ ಆ್ಯಕ್ಟಿವಿಟಿ ಅಂತ ಏನು ಹೇಳ್ತಾರೆ ಅದ್ರ ಬಗ್ಗೆ ಅದರಲ್ಲಿ ಸ್ವಲ್ಪ ಮುಂದುವರಿಬೋದೇ ವಿನಃ ಅವರು ಬೇರೆ ಉದಾಹರಣೆಗೆ ಇವರು ಜಾಹ್ನವಿ ಹೋಲಿಕೆ ಮಾಡಿದರೆ ನನಗೆ ಅವರು ಏನು ಅಂಥ ಒಳ್ಳೆ ಸ್ಪರ್ಧೆ ಅಲ್ಲ, ಅವ್ರನ್ನ ಜನ ಉಳಿಸ್ತಾ ಇರೋದೇ ನನಗೆ ಆಶ್ಚರ್ಯ ಅನಿಸ್ತಾ ಇದೆ. ಓಕೆ, ಈ ಸರಿ ಟಾಪ್ 5 ಕಂಟೆಸ್ಟೆಂಟಲ್ಲಿ ಯಾರು ಬರ್ಬೋದು? ಧನುಷ್, ಅಭಿ, ಆಮೇಲೆ ಅಶ್ವಿನಿ, ಆಮೇಲೆ ಜಾಹ್ನವಿ, ಆಮೇಲೆ ಇವರು ಹೊಸ್ದಾಗಿ ಬಂದಿದ್ದಾರಲ್ಲ, ಹಾಂ ಸೂರಜ್. ವಿನ್ ಯಾರು ಆಗ್ಬೋದು ಅಂತ ಅನ್ಸುತ್ತೆ? ಇನ್ನು ಧನುಷ್ ಆಗ್ಬೋದು ಅನ್ಸುತ್ತೆ. ಈ ಸರಿ ಬಿಗ್ ಬಾಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಬಿಗ್ ಬಾಸಲ್ಲಿ ತುಂಬ ಜಗಳ ಆಡ್ತಿದ್ದಾರೆ ಅನಿಸುತ್ತೆ ಈ ಸೀಸನ್ನಲ್ಲಿ. ಸ್ವಲ್ಪ ಕಮ್ಮಿ ಮಾಡಿದ್ರೆ ಆಟದ ಕಡೆ ಫೋಕಸ್ ಕೊಟ್ಟರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಬಟ್ ಫನ್ನು ಎಲ್ಲ ಚೆನ್ನಾಗಿದೆ ಅನಿಸುತ್ತೆ. ಈ ಸೀಸನಲ್ಲಿ ಗಿಲ್ಲಿ ಬರ್ಬೋದು ಅಂತ ಅನಿಸುತ್ತೆ ಮೇಡಮ್. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಗಿಲ್ಲಿನೇ ಇಷ್ಟ ಆಗ್ತಾರಾ? ಆಯಿತು ನಮಗೆ. ಅವನ್ನೆಲ್ಲ ಫನ್ ಮಾಡೋದು ಒಂಥರ ಏನೋ ಕಾಮಿಡಿ ಥರ ಎಲ್ಲ ಇದನ್ನ ಆಟ ಆಡ್ತಿದ್ದಾನೆ. ನನಗೆ ತುಂಬ ಇಷ್ಟ ಆಯಿತು ಅವನಿಗೆ. ರಾಶಿಕಾ ಮತ್ತು ಸೂರಜ್ ಬಗ್ಗೆ ಏನು ಹೇಳ್ತೀರಾ? ಸೊ ಅವ್ರದ್ದು ಲವ್ ಸ್ಟೋರಿ ಅಂತಾರೆ, ಆದರೆ ಅವರು ಬಾಂಡಿಂಗ್ ಭಾಳ ತುಂಬ ಚೆನ್ನಾಗಿದೆ. ಆದರೂ ಕಿತ್ತಾಡ್ತಿರ್ತಾರೆ. ಈಗ ಸುದೀಪ್ ವಾರ್ನ್ ಮಾಡಿದಾಗಿಂದ ಸ್ವಲ್ಪ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಅಶ್ವಿನಿ ಬಗ್ಗೆ ಏನು ಹೇಳ್ತೀರಾ? ಅಶ್ವಿನಿ ಮುಂದೆಲ್ಲ ಫುಲ್ಲು ಜಗಳ ಎಲ್ಲ ಆಡ್ತಾಯಿದ್ರು, ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಗಿದ್ದಾರೆ. ಆಟದ ಕಡೆ ಫೋಕಸ್ ಕೊಡ್ತಿದ್ದಾರೆ ಅಂತಾರೆ. ಎಲ್ಲರ ಜೊತೆ ಚೆನ್ನಾಗಿ ಬೆರೀತಿದ್ದಾರೆ. ಅಶ್ವಿನಿನೂ ಚೆನ್ನಾಗಿ ಆಟ ಆಡ್ತಿದ್ದಾರೆ ಈಗ. ಓಕೆ, ರಕ್ಷಿತಾ ಬಗ್ಗೆ ಏನು ಹೇಳ್ತೀರಾ? ರಕ್ಷಿತಾ ನಾಟಕ ಆಡ್ತಿದ್ದಾಳೆ, ಫೇಕು ಹಂಗೆಲ್ಲ ಅಂತಾರೆ. ನಮಗೆಲ್ಲ ಅನಿಸಲ್ಲ. ಆ್ಯಕ್ಚುಲಿ ಮಂಗಳೂರು ಕಡೆ ಎಲ್ಲ ಅದೇ ಥರ ಮಾತಲ್ವಾ. ಅವರು ಧ್ರುವಂತ್ ಮಾತ್ರ ಅವಳ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ದಾನೆ, ಬಟ್ ಅವಳೇನು ಆ ಥರ ಫೇಕ್ ಅನಿಸ್ತಿಲ್ಲ ಮೇಡಮ್. ರಾಶಿಕಾ ಬಗ್ಗೆ ಏನು ಹೇಳ್ತೀರಾ? ರಾಶಿಕಾ ಕೂಡ ಹಿಂದೆಲ್ಲ ಆಟ ಆಡ್ತಿರಲಿಲ್ಲ, ಯಾವಾಗ ಒಂದು ಕಡೆ ಕೂತ್ಕೊಂಡು ಮೌನವಾಗಿ ಕೂತ್ಕೊಂತಿದ್ಲು. ಬಟ್ ಇವಾಗ ಪರವಾಗಿಲ್ಲ, ಎಲ್ಲದರಲ್ಲೂ ಎಲ್ಲರ ಜೊತೆ ಬೆರೀತಿದ್ದಾಳೆ, ಚೆನ್ನಾಗಿ ಆಟ ಆಡ್ತಿದ್ದಾಳೆ ಅನಿಸುತ್ತೆ. ಓಕೆ, ಈ ಸರಿ ಯಾರು ವಿನ್ ಆಗ್ಬೋದು ಅನಿಸುತ್ತೆ? ನನಗೆ ಅದೇ ಗಿಲ್ಲಿ, ಕಾವ್ಯ ಬರ್ಬೋದು ಅನಿಸುತ್ತೆ. ಗಿಲ್ಲಿನೇ ಫಿಕ್ಸ್. ಬಿಗ್ ಬಾಸಲ್ಲಿ ನಿಮ್ದು ಟಾಪ್ 5 ಕಂಟೆಸ್ಟೆಂಟ್ ಯಾರು ಬರ್ಬೋದು ಅನಿಸುತ್ತೆ? ಧನುಷ್, ಗಿಲ್ಲಿ, ಕಾವ್ಯ, ಅಶ್ವಿನಿ ಗೌಡ, ಇನ್ನೊಬ್ಬರು. ಓಕೆ, ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಆಗ್ತಾರೆ? ಧನುಷ್ ಹೋಗ್ತಾರೆ. ಧನುಷ್ ಅವ್ರು ಇಷ್ಟ ಆಗ್ತಾರೆ. ಧನುಷ್ ಅವ್ರು ಏನಕ್ಕೆ ಇಷ್ಟ ಆಗ್ತಾರೆ? ಅವರು ಚೆನ್ನಾಗಿ ಆಟ ಆಡ್ತಾರೆ. ಅವ್ರದ್ದು ಅವ್ರದ್ದು ಏನು ಇರ್ತೈತೆ ಅಷ್ಟೇ ಮಾಡ್ತಾರೆ, ಬೇರೆ ಏನು ಮಾಡಲ್ಲ. ಮತ್ತೆ ಓಕೆ, ರಕ್ಷಿತನ ಎಲ್ಲರಿಗೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದು ಓಕೆ, ಅಶ್ವಿನಿ ಮೇಡಮ್ ಬಗ್ಗೆ ಏನು ಹೇಳ್ತೀರಾ? ಅವ್ರ ಆಟ ಅವ್ರು ಆಡ್ತಿದ್ದಾರೆ, ಅಂದರೆ ಎಲ್ಲರಿಗೂ ಟಾರ್ಗೆಟ್ ಆಗ್ತಿದ್ದಾರೆ. ಅವ್ರ ಆಟನ ಅವ್ರು ಆಡ್ತಿದ್ದಾರೆ. ಓಕೆ, ಈ ಸರಿ ಟಾಪ್ 5 ಕಂಟೆಸ್ಟೆಂಟ್ ಯಾರು ಆಗ್ತಾರೆ? ಹೇಳಿದಲ್ಲ, ಇಲ್ಲ ಇದು ಸರಿ ಹೇಳಿ. ಧನುಷ್ ಮತ್ತು ಗಿಲ್ಲಿ, ಕಾವ್ಯ, ರಘು ಆಗ್ತಾರೆ. ರಘು ಬಗ್ಗೆ ಏನು ಹೇಳ್ತೀರಾ? ಓಕೆ, ಈ ಸರಿ ಯಾರು ವಿನ್ ಆಗ್ಬೋದು ಅನಿಸುತ್ತೆ? ಗಿಲ್ಲಿ ಆಗ್ಬೋದು ಅನಿಸುತ್ತೆ. ಗಿಲ್ಲಿ ಆಗ್ಬೋದು ಅನಿಸುತ್ತೆ. ಓಕೆ, ಗಿಲ್ಲಿ ಮತ್ತು ಕಾವ್ಯದ ರಿಲೇಷನ್ಶಿಪ್ ಬಗ್ಗೆ ನೀವೇನು ಹೇಳ್ತೀರಾ? ಫ್ರೆಂಡ್ಶಿಪ್ ಇರ್ಬೋದು ಅನಿಸುತ್ತೆ. ಫ್ರೆಂಡ್ಶಿಪ್. ಸೂರಜ್ ಮತ್ತು ರಾಶಿಕಾ ಅವ್ರ ಬಗ್ಗೆ ಬಿಗ್ ಬಾಸ್ ನೋಡ್ತೀರಲ್ವಾ, ನಿಮ್ಮ ಅನಿಸಿಕೆ ಏನು? ನನ್ನ ಅನಿಸಿಕೆ ಅಂದರೆ ಚೆನ್ನಾಗಿ ಬರ್ತಾ ಇದೆ. ಅದ್ರಾಗೆ ಗಿಲ್ಲಿ, ರಕ್ಷಿತಾ ಭಾಳ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅದರಲ್ಲಿ? ಗಿಲ್ಲಿ. ಹಾಂ. ರಾಶಿಕಾ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರಾಶಿಕಾ ಭಾರಿ ಜಗಗಂಟಿ. ಓಕೆ, ಅಶ್ವಿನಿ ಮೇಡಮ್ ಬಗ್ಗೆ? ಅವರು ಸ್ವಲ್ಪ ಜೋರು ಜಗಗಂಟಿ. ಬಿಗ್ ಬಾಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಎಲ್ಲ ಅತಿಯಾಗಿ ಮಾತಾಡ್ತಾರೆ ಅನಿಸುತ್ತೆ ಒಂದೊಂದು ಟೈಮು. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ ಮತ್ತು ಧ್ರುವಂತ್, ಗಿಲ್ಲಿ ಮತ್ತು ಕಾವ್ಯ. ಓಕೆ, ಗಿಲ್ಲಿ ಮತ್ತು ಕಾವ್ಯ ರಿಲೇಷನ್ಶಿಪ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಅವ್ರ ರಿಲೇಷನ್ಶಿಪ್ ಏನಿಲ್ಲ, ಫ್ರೆಂಡ್ಶಿಪ್ ಇದೆ. ಅವ್ನು ಕಾಲು ಎಳಿಯಕ್ಕೆ ಮಾತಾಡ್ತಾನೆ, ಅದನ್ನೇ ಅವಾಗ ರಿಲೇಷನ್ಶಿಪ್ ಅಂದರೆ. ಅಲ್ಲ, ಅದು ಹೊರಗಡೆ ಟಾಕ್ ಇರೋದೇ ಅದೇ ಥರ ಅಲ್ವಾ, ಅದಕ್ಕೆ ನಾನು ಆ ಥರನೇ ಕೇಳಿದೆ. ಒಬ್ಬರು ಒಂದೊಂದು ಥರ ನೋಡ್ತಾರೆ. ನಾವು ಫ್ರೆಂಡ್ಶಿಪ್ಪಲ್ಲಿ ನೋಡ್ತಿದ್ದೀವಿ. ಚೆನ್ನಾಗಿ ಇಬ್ಬರು ಬಾಂಡಿಂಗ್ ಚೆನ್ನಾಗಿದೆ. ಫ್ರೆಂಡ್ಶಿಪ್ ಇದು. ಸ್ಪಂದನ, ಕಾವ್ಯ ಎಲ್ಲರದ್ದು ಒಂದೇ ಇದೆ. ಅದೇ ಅತಿಯಾಗಿ ಕಾವ್ಯನ ರೇಗಿಸ್ತಾರೆ ಅಷ್ಟೇ. ರಕ್ಷಿತನ ಎಲ್ಲರೂ ಟಾರ್ಗೆಟ್ ಮಾಡ್ತಿದ್ದಾರೆ ಅನಿಸುತ್ತೆ, ನಿಮ್ಗೆ ಏನು ಅನಿಸುತ್ತೆ? ಹೌದು,
ಅದು ನಿಜ. ಹುಡುಗಿಗೆ ಮಾತಾಡೋಕ್ಕೆ ಬರಲ್ಲ ಅಂತ ಇಷ್ಟೊಂದು ಅತಿಯಾಗಿ ಆ ಹುಡುಗಿನ ಕೆಳಗಡೆ ಇಟ್ಟು ಮಾತಾಡೋದು ತಪ್ಪಾಗುತ್ತೆ. ಧ್ರುವ್ ಇದನ್ನಲ್ಲ, ಅವನು ತುಂಬ ತುಳುನಾಡೋನು ಅಂದರೆ ಅವ್ನಿಗೇನೋ ಫುಲ್ಲು ತುಳಲೇ ಮಾತಾಡಿದ್ದೆಂದು ನೋಡಿಲ್ಲ ನಾವು. ಅವಳು ಮಾತಾಡ್ತಾಳೆ, ಏನೋ ಒಂಚೂರು ತೊದಲ್ಬೋದು, ಅದನ್ನೇ ಅವರು ಐಡೆಂಟಿಟಿಯಾಗಿ ಇಟ್ಕೊಂಡು ಅವಳು ತಪ್ಪಾಗಿ ಮಾತಾಡ್ತಾಳೆ, ಅವಳು ಸುಳ್ಳು ನಾಟಕ ಆಡ್ತಿದ್ದಾಳೆ ಅಂತೇಳೋದು ತಪ್ಪಾಗುತ್ತೆ. ಓಕೆ, ಇವಾಗ ಅಶ್ವಿನಿ ಅವರು ಹೇಳ್ತಾರೆ ನಾಟಕ ಮಾಡ್ತಿದ್ದಾರೆ ಅವರು ಮಾತಾಡಕ್ಕೆ ಬಂದ್ರು ಅಂತ, ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ನಾವು ಈಗಿನ ನೋಡ್ತಿಲ್ಲ, ಅವಳು ಲಾಗೆಲ್ಲ ನೋಡಿದ್ದೀವಿ ನಾವು. ಆ ಲಾಗೆಲ್ಲ ನೋಡಿದ್ರೆ ಅವಳು ಹಂಗೆ ಮಾತಾಡ್ತಿದ್ದೆ. ಅವಳೇನು ಜಾಸ್ತಿ ಬೇಕು ಅಂತ ಆ ಮುಗ್ಧತೆ ಇಟ್ಕೊಂಡು ಮಾತಾಡ್ತಿರ್ಲಿಲ್ಲ. ಅವಳು ಇರೋದೇ ಆ ರೀತಿ ಆದಮೇಲೆ ಇವರು ಇವಾಗ ನೋಡ್ತಿದ್ದಾರಲ್ಲ ಹಂಗೆ ಅನ್ಸುತ್ತೆ ಅಷ್ಟೇ. ಓಕೆ, ನಿಮಗೆ ಈ ಸರಿ ಟಾಪ್ 5 ಕಂಟೆಸ್ಟೆಂಟ್ ಯಾರು ಆಗ್ತಾರೆ ಅನಿಸುತ್ತೆ? ಗಿಲ್ಲಿ ಫಸ್ಟ್ ಬರ್ತಾನೆ, ಅಶ್ವಿನಿ, ಇನ್ನೊಬ್ರು ಹೆಸರು ಗೊತ್ತಾಗ್ತಿಲ್ಲ ನನಗೆ. ಓಕೆ, ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟಲ್ಲಿ ಯಾರು ವಿನ್ ಆಗ್ಬೋದು ಅನಿಸುತ್ತೆ? ಗಿಲ್ಲಿ. ಹಾಗೆ. ಓಕೆ ಮೇಡಮ್, ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅದರಲ್ಲಿ? ಅದರಲ್ಲಿ ಕಂಟೆಸ್ಟೆಂಟ್ ಲೇಡೀಸ್ ಕಾವ್ಯ, ಲೇಡೀಸ್ ಒಳಗೆ. ಜೆಂಟ್ಸ್ ಒಳಗೆ ಧನುಷ್ ಅವ್ರು ಇಷ್ಟ ಆಗ್ತಾರೆ. ಓಕೆ, ನಿಮಗೆ ಗಿಲ್ಲಿ ಮತ್ತು ಕಾವ್ಯ ಬಗ್ಗೆ ಏನು ಅನಿಸುತ್ತೆ? ಗಿಲ್ಲಿ ಬಗ್ಗೆ ಮತ್ತು ಕಾವ್ಯ ಮೊದಲೆಲ್ಲ ಕ್ಲೋಸ್ ಆಗಿದ್ದರು. ಇವಾಗ ಸ್ವಲ್ಪ ಅವಳು ರಾಶಿ ಬಂದಾಗಿಂದ ಸ್ವಲ್ಪ ಗಿಲ್ಲಿ ಚೇಂಜ್ ಆಗಿದ್ದಾನೆ. ರಕ್ಷಿತಾ ಬಗ್ಗೆ ಏನು ಹೇಳ್ತೀರಾ? ರಕ್ಷಿತಾ ಬಗ್ಗೆ ಮಂಗಳೂರು ಹುಡುಗಿ ಹೌದು ಅವಳು, ಆದರೆ ಅವಳಿಗೆ ಕನ್ನಡ ಬರುತ್ತೆ ಇಲ್ಲ ಅಂತ ಏನೂ ಗೊತ್ತಿಲ್ಲ. ಆದರೆ ಅವಳು ಸ್ಪೀಡಾಗಿ ಮಾತಾಡಬೇಕಾದ್ರೆ ತೊದಲಿಸಲ್ಲ, ನಿಧಾನ ಮಾತಾಡಬೇಕಾದ್ರೆ ತೊದಲಿಸ್ತಾಳೆ. ನಿಮ್ಮ ಪ್ರಕಾರ ಏನು ಅನಿಸುತ್ತೆ? ರಕ್ಷಿತಾ ಅವ್ರು ನಾಟಕ ಮಾಡ್ತಿದ್ದಾರೆ ಅನ್ಸುತ್ತಾ? ಇಲ್ಲ, ಹಂಗೇನಿಲ್ಲ. ಓಕೆ, ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಜಂಬದ ಕೋಳಿ. ರಾಶಿಕಾನೂ ಹೌದು. ರಾಶಿಕಾ ಅವರು ಹಾಗೆ ಅನ್ಸುತ್ತಾ? ಓಕೆ, ನಿಮಗೆ ಈ ಸರಿ ಯಾರು ವಿನ್ ಆಗ್ಬೋದು ಅನ್ಸುತ್ತೆ? ನನಗೆ ಗಿಲ್ಲಿ ವಿನ್ ಆಗ್ಬೇಕು ಅನಿಸ್ತತ್ರಿ ರೀ. ನಮ್ಮ ಅನಿಸಿಕೆ ಗಿಲ್ಲಿ ಅವ್ರು ವಿನ್ ಆಗ್ತಾರೆ ಅನ್ಸುತ್ತೆ. ಓಕೆ ಮೇಡಮ್, ಮತ್ತೆ ಗಿಲ್ಲಿ ಅವ್ರು ಬಿಟ್ಟರೆ ಮತ್ತೆ ಯಾರು ವಿನ್ ಆಗ್ಬೋದು ಅನ್ಸುತ್ತೆ? ಗಿಲ್ಲಿ ಅವ್ರು ಬಿಟ್ಟರೆ ಲೇಡೀಸ್ ಒಳಗೆ ಈ ಕಾವ್ಯನೇ ಬರಬೇಕು. ಸೂರಜ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೂರಜ್ ಅವನು ಒಂಥರ ಮನುಷ್ಯ, ಅಂದರೆ ಜೋರಾಗಿ ಧ್ವನಿ ಎತ್ತಲ್ಲ. ಆಮೇಲೆ ಯಾರಾದರೂ ಒಂದು ಸ್ವಲ್ಪ ಜೋರು ಇದು ಮಾಡಿದರೆ ಆವಾಗ ಧ್ವನಿ ಜೋರು ಮಾಡ್ತಾರೆ. ಧ್ರುವಂತ್ ಬಗ್ಗೆ ಏನು ಹೇಳ್ತೀರಾ? ಅವ್ರು ಯಾವಾಗಲೂ ರಕ್ಷಿತನ ಬಗ್ಗೆನೇ ಮಾತಾಡ್ತಿರ್ತಾರೆ. ಅವನು ಫಸ್ಟು ಧ್ರುವಂತ ಮತ್ತು ರಕ್ಷಿತಾ, ಮಲ್ಲಮ್ಮ ಇವರು 3 ಮಂದಿ ಒಟ್ಟಿಗೆ ಇರ್ತಿದ್ರು. ಇವಾಗ ಮಲ್ಲಮ್ಮ ಹೋದ್ಮೇಲೆ ರಕ್ಷಿತಾನ ಬಗ್ಗೆ ಅಷ್ಟಕ್ಕಷ್ಟೇ. ಅವನು ಈಗ ರಕ್ಷಿತಾನ ಕಂಡ್ರೆ ಆಗಲ್ಲ ಅವನಿಗೆ, ಧ್ರುವಂತಗೆ. ಟಾಪ್ 5 ಕಂಟೆಸ್ಟೆಂಟ್ ಯಾರಾಗ್ಬೋದು ಅನ್ಸುತ್ತೆ? ಟಾಪ್ 5 ಓಕೆ, ಟಾಪ್ 3 ಯಾರು ಬರ್ಬೋದು ಅನ್ಸುತ್ತೆ? ಟಾಪ್ 3 ಇವಳು ಯಾರಪ್ಪ, ಧಾರಾವಾಹಿ ಮಳ್ಳಿ ಗಿಲ್ಲಿ ಅಲ್ಲ, ಸ್ಪಂದನ. ಅದೇ ಸ್ಪಂದನ ಬರಬೇಕು ಅಂತ. ಬಿಗ್ ಬಾಸ್ ನೋಡ್ತೀರಲ್ವಾ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಒಂಥರ ಎಂಟರ್ಟೈನ್ಮೆಂಟ್ ಇರುತ್ತೆ ನೋಡೋಕ್ಕೆ ಅಷ್ಟೇ. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅನ್ಸುತ್ತೆ? ಗಿಲ್ಲಿ ಮತ್ತು ಕಾವ್ಯದ ರಿಲೇಷನ್ಶಿಪ್ ಬಗ್ಗೆ ನೀವೇನು ಹೇಳ್ತೀರಾ? ಒಳ್ಳೆ ಫ್ರೆಂಡ್ಶಿಪ್ ಇದೆ ಅವ್ರ ನಡುವೆ ಅಂತ ಅನ್ಸುತ್ತೆ ಅಷ್ಟೇ. ಓಕೆ, ಮತ್ತು ಸೂರಜ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೂರಜ್, ರಾಶಿಕಾ ಅವರಿಬ್ಬರು ಒಳ್ಳೆ ಜೋಡಿ ಅನಿಸುತ್ತೆ. ಓಕೆ, ಅಶ್ವಿನಿ ಮೇಡಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸ್ವಲ್ಪ ಜಾಸ್ತಿ ಓವರ್ ಕಾನ್ಫಿಡೆನ್ಸ್ ಇದೆ ಅವ್ರಿಗೆ, ನಾನು ಅನ್ನೋದು, ಅದು ಬಿಟ್ಟರೆ ಏನಿಲ್ಲ. ಅಶ್ವಿನಿ ಹತ್ರ ರಕ್ಷಿತಾ ಅವ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಒಳ್ಳೆ ಅಂದರೆ ಅವರೇ ಬೇರೆ ಸೈಡ್ ಅನಿಸುತ್ತೆ. ಅವ್ರಿಗೆ ನೀಟಾಗಿ ಕನ್ನಡ ಮಾತಾಡೋಕ್ಕೂ ಬರಲ್ಲ, ಅಂದರೆ ಚೆನ್ನಾಗಿರುತ್ತೆ ಕೇಳಿಸಕ್ಕೆ ಅವ್ರ ಮಾತು. ಟಾಪ್ 5 ಕಂಟೆಸ್ಟೆಂಟ್ ಯಾರಾಗ್ಬೋದು ಅನ್ಸುತ್ತೆ? ಗಿಲ್ಲಿ. ಯಾರು ವಿನ್ ಆಗ್ಬೋದು ಅನ್ಸುತ್ತೆ? ಗಿಲ್ಲಿ. ಓಕೆ, ಬಿಗ್ ಬಾಸ್ ನೋಡ್ತೀರಾ ಅಲ್ವಾ ಮೇಡಮ್? ಬಿಗ್ ಬಾಸ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ಸುತ್ತೆ? ಈ ಬಿಗ್ ಬಾಸ್ ಈ ಸೀಸನ್ ಅಂತೂ ತುಂಬ ಚೆನ್ನಾಗಿದೆ. ಅದರಲ್ಲಿ ಗಿಲ್ಲಿ ಅವರು, ರಕ್ಷಿತಾ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಆ ಗಿಲ್ಲಿ ಅವರು ತುಂಬ ಕೌಂಟ್ರ್ ಮಾತ್ರ ಸಖತ್ತಾಗಿ ಕೊಡ್ತಾರೆ. ಅವಾಗೆ ಅವ್ರು ಹೆಂಗೆ ಮಾಡ್ತಾರೋ ಅದನ್ನು ಹಂಗೆ ಡೈರೆಕ್ಟಾಗೆಲ್ಲ ಹೇಳ್ಬಿಡ್ತಾರೆ. ತುಂಬ ಕಾಮಿಡಿ ಮಾಡ್ತಾರೆ. ತುಂಬ ಜನ ಗಿಲ್ಲಿ ಅವ್ರು ಇರೋದಕ್ಕೇ ಈ ಸೀಸನ್ ತುಂಬ ನೋಡ್ತಾ ಇದ್ದಾರೆ ಅಂತ ನಂಗೆ ಅನಿಸುತ್ತೆ. ನನಗೆ ಗಿಲ್ಲಿ ಅವರು ಫಸ್ಟ್ ಬರಬೇಕು ಅಂತ ತುಂಬ ಅನಿಸುತ್ತೆ. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ ಅವರು ಮತ್ತು ರಕ್ಷಿತಾ ಅವರು ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಈ ಸೀಸನ್. ರಾಶಿಕಾ ಬಗ್ಗೆ ಏನು ಹೇಳ್ತೀರಾ?
ರಾಶಿಕಾ ಅವಳು ಮುಂಚೆ ತುಂಬ ಚೆನ್ನಾಗಿ ಆಡ್ತಾ ಇದ್ಲು. ಇವಾಗ ಸೂರಜ್ ಬಂದಮೇಲೆ ಅವಳು ಫುಲ್ಲು ಗಮನ ಎಲ್ಲ ಸೂರಜ್ ಕಡೆನೇ ಹೋಗಿದೆ. ಆಟದ ಮೇಲೆ ಅಷ್ಟು ಗಮನ ಇಲ್ಲ ಅಂತ ಅನಿಸುತ್ತೆ ನನಗೆ. ಅಶ್ವಿನಿ ಮೇಡಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅಶ್ವಿನಿ ಮೇಡಮು ಸ್ವಲ್ಪದಕ್ಕೂ ಸುಮ್ಮನೆ ಬರೀ ಜಗಳನೇ ಕಾಯ್ತಾ ಇರ್ತಾರೆ ಅವರು. ನನಗೆ ಜಗಳ ಆಡೋದಕ್ಕೆ ಯಾರು ಸಿಗ್ತಾರೆ ಏನೋ, ಸ್ವಲ್ಪ ಇಷ್ಟು ಸಿಕ್ಕರೆ ಸಾಕು ವಿಷಯ, ಇಷ್ಟು ದೊಡ್ಡದಾಗಿ ಮಾಡಿ ಸುಮ್ಮನೆ ಜಗಳ ಆಡ್ತಾರೆ ಅಂತ ಅನಿಸುತ್ತೆ. ಓಕೆ, ಟಾಪ್ 5 ಕಂಟೆಸ್ಟೆಂಟ್ ಯಾರಾಗ್ತಾರೆ? ಟಾಪ್ 5 ಮೇ ಬಿ ಅಶ್ವಿನಿ ಬರ್ಬೋದು ಅನಿಸುತ್ತೆ. ಇಲ್ಲ ಟಾಪ್ 3? ಟಾಪ್ 3 ರಘು ಬರ್ಬೋದು ಅನಿಸುತ್ತೆ. ಈ ಸರಿ ಯಾರು ವಿನ್ ಆಗ್ಬೋದು ಅನಿಸುತ್ತೆ? ನನಗೆ ಗಿಲ್ಲಿಯವರೇ ಆಗ್ಬೋದು ಅನಿಸುತ್ತೆ. ಗಿಲ್ಲಿಯವರೇ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡು. ಓಕೆ, ಯಾಕೆ ಆಗ್ತಾರೆ? ಅವ್ರಿಗೆ ತುಂಬ ಫ್ಯಾನ್ ಫಾಲೋಯಿಂಗ್ ಇದೆ. ಮತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರು. ಮತ್ತು ಅವ್ರಿಗೆ ಕಾಮಿಡಿ ಕಿಲಾಡಿಗಳಿಂದನೂ ತುಂಬ ಫ್ಯಾನ್ಸ್ ಫಾಲೋಯಿಂಗ್ ಇರೋದ್ರಿಂದ ಅವರೇ ಬರ್ಬೋದು ಅಂತ ಅನಿಸುತ್ತೆ ನನಗೆ. ಧ್ರುವಂತ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಧ್ರುವಂತ್ ಅವರು ಅಷ್ಟೇನು ಚೆನ್ನಾಗಿ ಆಟ ಆಡಲ್ಲ. ಬರೀ ಅವ್ರು ಸುಮ್ಮನೆ ಸೈಲೆಂಟಲ್ಲಿ ಇರ್ತಾರೆ. ಇನ್ನೂ ತುಂಬ ಚೆನ್ನಾಗಿ ಆಟ ಆಡಿದರೆ ಅವರೂ ಕೂಡ ಟಾಪ್ 4 or 3 ಬರ್ಬೋದು ಅಂತ ನನಗೂ ಅನಿಸುತ್ತೆ. ಓಕೆ, ರಕ್ಷಿತಾ ಅವರು ಇರೋದೇ ಹಾಗೇನಾ ಅಥವಾ ಅವ್ರು ನಾಟಕ ಮಾಡ್ತಿದ್ದಾರೆ ಅನಿಸುತ್ತಾ? ಅವ್ರು ನಾಟಕ ಮಾಡ್ತಿದ್ದಾರೆ ಅಂತ ನನಗೇನು ಅನಿಸಲ್ಲ. ಅವ್ರು ಇರೋದೇ ಹಾಗೆ ಅಂತ ಅನಿಸುತ್ತೆ. ರಕ್ಷಿತಾ ಅವ್ರ ರೀಲ್ಸಲ್ಲೆಲ್ಲ ನಾವು ನೋಡಿದ್ದೀವಿ, ಇನ್ಸ್ಟಾಗ್ರಾಮಲ್ಲೆಲ್ಲ. ಅವರು ಇನ್ಸ್ಟಾಗ್ರಾಮಲ್ಲೂ ಸೇಮ್ ಅದೇ ಥರನೇ ಮಾತಾಡ್ತಾರೆ. ಬಿಗ್ ಬಾಸ್ ಒಳಗಡೆನೂ ಕೂಡ ಅದೇ ಥರ ಇದ್ದಾರೆ. ಓಕೆ, ಅಶ್ವಿನಿ ಮೇಡಮ್ ಬಗ್ಗೆ ಹೇಳಿದ್ರಿ ಅಲ್ವಾ? ಅಶ್ವಿನಿ ಮೇಡಮ್ ರಕ್ಷಿತಾ ಅವ್ರಿಗೆ ಟಾರ್ಗೆಟ್ ಮಾಡ್ತಿದ್ದಾರೆ ಅನಿಸುತ್ತಾ? ಹೌದು ಟಾರ್ಗೆಟ್ ಮಾಡ್ತಿದ್ರು. ಆಮೇಲೆ ವೀಕೆಂಡಲ್ಲಿ ಕಿಚ್ಚನ್ ಜೊತೆ ಇದು ಆಯ್ತಲ್ಲ, ಅವ್ರು ಕಿಚ್ಚ ಅವರು ಹೇಳಿದ್ರಲ್ಲ ಅವರಿಗೆ, ಅಶ್ವಿನಿ ಮೇಡಮ್ ಅವ್ರಿಗೆ ಎಲ್ಲ ಟಾಂಗ್ ತಗೊಂಡಿ ಮೇಲೆ ಮತ್ತೆ ನಾರ್ಮಲಾಗೇ ಇದ್ದಾರೆ. ಅಷ್ಟೊಂದೇನು ಮುಂಚೆ ಥರ ಟಾರ್ಗೆಟ್ ಮಾಡ್ತಾ ಇಲ್ಲ. ಇದಿಷ್ಟು ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ಜನರ ಅಭಿಪ್ರಾಯ. ಮುಂದಿನ ಸಂಚಿಕೆಯಲ್ಲಿ ಯಾವ ರೀತಿ ಅಪ್ಡೇಟ್ ತಗೊಳುತ್ತೆ, ಅದ್ರ ಬಗ್ಗೆ ಜನರು ಏನು ಹೇಳ್ತಾರೆ, ಅದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್.